ಮಧ್ಯಮಾವಧಿ ಸಾಲನು 13 ಜನಕ್ಕೆ ಕೊಟ್ಟಿದೆ, ಏನೋ 11 ಜನಕ್ಕೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಬೆಸ್ಟ್ ಅಂತ ಹೇಳಿದ್ರೆ ಯಾವ್ದಾರ ಒಂದು ಸ್ಟುಡಿಯೋ ಕರೀರಿ, ನಾನು ಬರ್ತೀನಿ. ಅದೇನಾದ್ರೂ ಅವ್ರು ಕೇಳಿದ್ದೇನೆ ಸರ್, ಅವ್ರು ತಮ್ಮ ಕ್ಷೇತ್ರ ಅಷ್ಟೇ ಹೇಳಿಲ್ಲ, ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಇರೋದನ್ನು ಕೋಟ್ ಮಾಡಿದ್ರು ಅವರು. ನೋಡಿ, ಅನುದಾನ ಎಲ್ಲ ರೀ, ಅದು ಸಾಲ ಕೊಡೋದು. ಅನುದಾನಕ್ಕೂ ಸಾಲಕ್ಕೂ ವ್ಯತ್ಯಾಸ ಇದೆ. ನಾವು ರೈತರಿಗೆ ಸಾಲ ಕೊಡೋವ ಪುಕ್ಸಟ್ಟೆ ಕೊಡ್ತೀವ? ಅವ್ರ ಜಮೀನೆಲ್ಲ ಅಡಮಾನ ಮಾಡ್ಕೊಂಡು ಕೊಡೋದು, ಪುಕ್ಸಟ್ಟೆ ಏನು ಕೊಡೋದಿಲ್ಲ. ಆದರೆ ಪುಕ್ಸಟ್ಟೆ ಯಾವುದಪ್ಪ ಅಂದರೆ ಅವ್ನು ಕಟ್ಟೋ ಬಡ್ಡಿ ಸರ್ಕಾರ ಕೊಡುತ್ತಷ್ಟೇ. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಇಡೀ ರಾಜ್ಯದಲ್ಲೂ ಅಷ್ಟೇ. ಅದರಿಂದ ಅನುದಾನಕ್ಕೂ ಸಾಲಕ್ಕೂ ವ್ಯತ್ಯಾಸ ಇದೆ. ಅನುದಾನ ಅಂದರೆ ಪುಕ್ಸಟ್ಟೆ ಕೊಡುವಂಥದ್ದು ಅವರ ಅಭಿವೃದ್ಧಿಗೆ, ಸಾಲ ಅಂದರೆ ಅವರು ಅಭಿವೃದ್ಧಿ ಆಗಿ ಸಾಲ ಮರುಪಾವತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಾಲ ಕೊಡೋದು. ಸಾಲ 40 ಕೋಟಿ ಕೊಟ್ಟಿದ್ದೀವಲ್ಲ. ಹೇಳಿ. ಅದು ಮೇಲುಸ್ತುವಾರಿ ಸಮಿತಿ ಆಗಬೇಕು, ಯಾಕಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಅನುಕೂಲ ಮಾಡ್ಕೊತೀರಿ ನೀವು ವೋಟಿಂಗ್. ನಾನು ಕೇಳಿ, ನಾನು ಅಧ್ಯಕ್ಷ ಇದ್ದೀನಿ, ಶಾಸಕ ಇದ್ದೀನಿ, ಇನ್ನೂ ಜಾಸ್ತಿ ಕೊಡ್ತೀನಿ. ನನಗೆ ಯಾರು ಕೇಳೋರು ಯಾರು? ಏನು ಇವ್ರ ದುಡ್ಡಲ್ಲಿ ಕೊಡ್ತೀವ? ನಬಾರ್ಡಿಂದ ಬರೋದು ಎಷ್ಟು ಬರ್ತಿದ್ದೆ? ಕೇಳಿ, 800 ಕೋಟಿ ಕೊಟ್ಟಿದ್ದೀವಿ. ನಬಾರ್ಡಿಂದ ಬ್ಯಾಂಕಿಗೆ ಬರೋದೆಷ್ಟು? ಸಾಲ ರಿಫೈನಾನ್ಸ್ ಬರೋದೆಷ್ಟು? 130 ಕೋಟಿ. ಇನ್ನು 800 ಕೋಟಿಗೆ ಇನ್ನು ಮಿಕ್ಕಿ ದುಡ್ಡು ಯಾರ್ದು? ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡದು. ಗೊತ್ತಾಯ್ತಾ? ಅದರಿಂದ ನಾನು ಕೊಡ್ತೀನಿ, ನಾನು ಇಷ್ಟ ಕೊಡ್ತೀನಿ, ಏನು ತಪ್ಪೇನು? ಏನು ಈಗ 1000 ಕೋಟಿ ಅನುದಾನ ಬಂದಿದೆ ನನಗೆ ಅಂತ ಹೇಳಿದ್ದೇನಲ್ಲಪ್ಪ, ಅದೇ ರೀತಿ 1000 ಕೋಟಿ ನನಗೆ ಕೊಡಿಸ್ಲಿ. ಅವ್ರಿಗೆ ಎಷ್ಟು ಬೇಕೋ ಸಾಲ ನಾನು ಕೊಡ್ತೀನಿ ಅವ್ರ ತಾಲೂಕಲ್ಲಿ. 4 ಲಕ್ಷ ಜನ ಇದ್ದಾರೆ, ನೀವು 1 ಲಕ್ಷ ಜನರಿಗೆ ಪಾಣಿ ಇರ್ತದೆ, ಅವ್ರು ಕೇಳ್ತಾರೆ, ನೀವು ಕೊಡೋದು 25% ಇಲ್ಲ ಅಂದ್ರೆ ಹೇಗೆ ಅಂತ ಅವ್ರು ಹೇಳಿದ್ರು. ನೋಡಿ, ಆಯ್ತಲ್ಲ, ಈಗ ಒಂದು ಸ್ಟುಡಿಯೋಕ್ಕೆ ಕರೆಸಿ ಬರ್ತೀನಿ. ಡೇಟ್ ಅವರೇ ಯಾವ ಡೇಟ್ ಕೊಡ್ತಾರೆ ಕೇಳಿ ಅವ್ರಿಗೇನೆ. ಅವ್ರು ಕೊಟ್ಟಿದ್ದು ಡೇಟ್ಗೆ ಸಮಯಕ್ಕೆ ನಾನು ಬರ್ತೀನಿ, ಲೈವ್ ಮಾಡಿ. ಪಂತಾಹ್ವಾನ ಅಂತಲ್ಲ, ಮಾಹಿತಿಯನ್ನು ತಿಳಿಗೊಳಿಸ್ತಕ್ಕಂಥದ್ದು ಅಂದರೆ ಜನಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು, ಸರಿ ಮಾಹಿತಿ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಆ ರೀತಿಯ ಒಂದು ಸಂವಾದ ನೀವು ಮಾಡಿ ಅಂತೇಳಿ ನಿಮಗೆ ಮನವಿ ಮಾಡ್ತೀನಿ. ನೋಡಿ.